ನೀವು ನಿಮ್ಮ ಲೈಫಲ್ಲಿ ಬಹಳಷ್ಟು ಸಂಗತಿಗಳನ್ನು ಗಳಿಸಬೇಕು, ಅಚೀವ್ ಮಾಡಬೇಕು ಅಂತ ಅನ್ಕೋತೀರಾ. ನಾನು ಚೆನ್ನಾಗಿ ದುಡ್ಡು ಮಾಡಬೇಕು, ಬೇಗನೆ ಸಕ್ಸಸ್ಫುಲ್ ಆಗಬೇಕು, ಬೇಗನೆ ಸೆಟ್ಲ್ ಆಗಬೇಕು ಅಂತೆಲ್ಲ ನೀವು ಅನ್ಕೋತೀರಾ. ಆದರೆ ನಿಮ್ಮಿಂದ ಏನನ್ನ ಕೂಡ ಮಾಡೋಕ್ಕಾಗಲ್ಲ. ಇದರಲ್ಲಿ ನಿಮ್ಮ ತಪ್ಪೇನೂ ಇಲ್ಲ. ಇದರಲ್ಲಿ ನಿಮ್ಮ ಮೈಂಡ್ ಇದೆಯಲ್ಲ, ಇದರದ್ದೇ ತಪ್ಪಿದೆ. ನೀವೇನು ಮಾಡಬೇಕು ಅಂತ ಅನ್ಕೋತಿರಲ್ಲ, ಅದಕ್ಕೆ ನಿಮ್ಮ ಮೈಂಡ್ ಇದೆಯಲ್ಲ, ಇದು ಸಾಥ್ ಕೊಡಲ್ಲ. ನಿಮ್ಮ ಮೈಂಡ್ ಇದೆಯಲ್ಲ, ಪ್ರೊಡಕ್ಟಿವ್ ಕೆಲಸಗಳನ್ನು ಮಾಡೋಕೆ ಸಪೋರ್ಟ್ ಮಾಡಲ್ಲ. ನಮ್ಮ ಮೈಂಡ್ ಇದೆಯಲ್ಲ, ಬರೀ ಸರ್ವೈವಲ್ ಮೇಲೆ ಅಷ್ಟೇ ಫೋಕಸ್ ಮಾಡುತ್ತೆ, ಸಕ್ಸಸ್ನ ಮೇಲೆ ಫೋಕಸ್ ಮಾಡಲ್ಲ. ನಾವು ಕಾಡಿನಿಂದ ಬಂದಿದ್ದೇವೆ, ಕಾಡಿನಲ್ಲಿ ನಾವು ಆದಿಮಾನವರಾಗಿದ್ವಿ ಅಲ್ಲ, ಆವಾಗ ಯಾರಿಗೂ ಕೂಡ ಸಕ್ಸಸ್ ಬೇಕಾಗಿರಲಿಲ್ಲ. ಎಲ್ರಿಗೂ ಕೂಡ ಏನು ಬೇಕಾಗಿತ್ತು? ಸರ್ವೈವಲ್ ಬೇಕಾಗಿತ್ತು. ಯಾವುದಾದ್ರೂ ಪ್ರಾಣಿ ಬಂದು ನನ್ನನ್ನು ತಿನ್ನೋದಕ್ಕಿಂತ ಮುಂಚೆನೇ ನಾನೊಂದು ಸೇಫ್ ಆದ ಗುಹೆಯಲ್ಲಿರಬೇಕು, ನನಗೆಷ್ಟು ಬೇಕು ಅಷ್ಟು ಆಹಾರವನ್ನು ಸಂಗ್ರಹಿಸಬೇಕು, ಹೊಟ್ಟೆಗಾದರೆ ಮುಗೀತು, ಇರೋಕ್ಕಾದರೆ ಒಂದು ಗುಹೆ ಆದರೆ ಮುಗೀತು, ಇಷ್ಟೇ ಯೋಚನೆ ಮಾಡ್ತಾ ಇತ್ತು. ಈಗಲೂ ಕೂಡ 99% ಜನರ ಬ್ರೈನ್ ಇದೆಯಲ್ಲ, ಅದು ಬರೀ ಸರ್ವೈವಲ್ ಬಗ್ಗೆ ಯೋಚನೆ ಮಾಡುತ್ತೆ, ಸಕ್ಸಸ್ ಬಗ್ಗೆ ಯೋಚನೆ ಮಾಡಲ್ಲ. ಹೀಗಾಗಿ ಯಾವ ಕೆಲಸಗಳನ್ನು ಮಾಡೋದ್ರಿಂದ ನಿಮಗೆ ಸಕ್ಸಸ್ ಸಿಗುತ್ತೋ, ದುಡ್ಡು ಸಿಗುತ್ತೋ, ಬ್ಯೂಟಿ ಸಿಗುತ್ತೋ, ಹೆಲ್ತ್ ಹೆಚ್ಚಾಗುತ್ತೋ, ವೆಲ್ತ್ ಹೆಚ್ಚಾಗುತ್ತೋ, ಹ್ಯಾಪಿನೆಸ್ ಹೆಚ್ಚಾಗುತ್ತೋ, ಇಂತಹ ಕೆಲಸಗಳನ್ನು ಮಾಡೋಕೆ ನಿಮ್ಮ ಮೈಂಡ್ ಇದೆಯಲ್ಲ, ಅದು ಸಪೋರ್ಟ್ ಮಾಡಲ್ಲ, ಅಲೋ ಮಾಡಲ್ಲ. ಹೀಗಾಗಿಯೇ ನೀವು ಎಲ್ಲವನ್ನ ಮಾಡಬೇಕು ಅಂತ ಅನ್ಕೋತೀರಾ, ಆದರೆ ನಿಮ್ಮ ಕೈಯಿಂದ ಏನನ್ನ ಕೂಡ ಮಾಡೋಕ್ಕಾಗಲ್ಲ. ಇಲ್ಲಿ ನಿಮ್ಮ ಬ್ರೈನ್ ಇದೆಯಲ್ಲ, ಇದು ಪ್ರೋಕ್ರಾಸ್ಟಿನೇಷನ್ ಅನ್ನ ಮಾಡ್ತಾ ಇದೆ. ಈ ಪ್ರೋಕ್ರಾಸ್ಟಿನೇಷನ್ದಿಂದ ನೀವು ಹೊರ ಬಂದರೆ ಮಾತ್ರ ನೀವು ನಿಮ್ಮ ಲೈಫಲ್ಲಿ ಅಂದುಕೊಂಡಿದ್ದೆಲ್ಲವನ್ನ ಸಾಧಿಸ್ತೀರಿ, ಮತ್ತೆ ಸಕ್ಸಸ್ಫುಲ್ ಆಗ್ತೀರಿ, ರೀಚ್ ಆಗ್ತೀರಿ. ಸೊ ಇದಕ್ಕಾಗಿ ನಾನೊಂದು ನಿಮಗೆ ಅಲ್ಟಿಮೇಟ್ ಸಕ್ಸಸ್ ಹ್ಯಾಕನ್ನು ಹೇಳುವೆ. ಆ ಸಕ್ಸಸ್ ಹ್ಯಾಕ್ ಯಾವುದಪ್ಪ ಅಂತಂದರೆ 2 ಮಿನಿಟ್ ರೂಲ್. ನೀವೇನಾದರೂ ಈ 2 ಮಿನಿಟ್ ರೂಲನ್ನು ಫಾಲೋ ಮಾಡಿದ್ರಪ್ಪ ಅಂತಂದರೆ ನಿಮ್ಮ ಮೈಂಡಿನ ಒಂದು ರೆಸಿಸ್ಟೆನ್ಸ್ ಇದೆಯಲ್ಲ, ಪ್ರೋಕ್ರಾಸ್ಟಿನೇಷನ್ ಇದೆಯಲ್ಲ, ಅದನ್ನು ಮುರಿದು ಬಿಟ್ಟು ಕೆಲಸ ಮಾಡ್ಬೋದು, ನಿಮ್ಮ ಲೈಫಲ್ಲಿ ಮುಂದೆ ಹೋಗ್ಬೋದು. ಯಾವಾಗಿನಿಂದ ನಾನು ಈ 2 ಮಿನಿಟ್ ರೂಲನ್ನು ನನ್ನ ಲೈಫಲ್ಲಿ, ಕೆಲಸದಲ್ಲಿ, ಬಿಸ್ನೆಸ್ಸಲ್ಲಿ ಅಪ್ಲೈ ಮಾಡ್ತಾ ಇದ್ದೀನೋ ಆವಾಗಿನಿಂದ ನನಗೆ ಫಾಸ್ಟೆಸ್ಟ್ ಆಗಿ ರಿಸಲ್ಟ್ಗಳು ಸಿಕ್ಕಿವೆ, ನಿಮಗೂ ಕೂಡ ಸಿಗ್ತವೆ. ಈ 2 ಮಿನಿಟ್ ರೂಲ್ ಏನು ಹೇಳತ್ತಪ್ಪ ಅಂತಂದರೆ, ನಿಮಗೆ ಏನಾದರೂ ಒಂದು ಮಾಡೋಕ್ಕೆ ಇಷ್ಟ ಇಲ್ಲಪ್ಪ ಅಂತಂದರೆ ಅದನ್ನು ಬರೀ 2 ನಿಮಿಷದ ತನಕ ಮಾತ್ರ ಮಾಡಿ. ಫಾರ್ ಎಕ್ಸಾಂಪಲ್ಗಾಗಿ ನಿಮಗೆ ರೂಮನ್ನು ಕ್ಲೀನ್ ಮಾಡೋದಿದೆ ಅಂತ ಅನ್ಕೊಳ್ಳಿ, ಮಾಡೋಕ್ಕೆ ಮನಸ್ಸಿಲ್ಲ. ನೀವು ಹೆಂಗೆ ಅನ್ಕೋಬೇಕಪ್ಪ ಅಂತಂದರೆ ಬರೀ 2 ನಿಮಿಷ ರೂಮನ್ನು ಕ್ಲೀನ್ ಮಾಡುವೆ ಅಂತ ಅನ್ಕೋಬೇಕು. ನಿಮಗೆ ಈಗ ಯಾವುದಾದ್ರೂ ಒಂದು ಬುಕ್ಸ್ ಓದೋದಿದೆ ಅಂತ ಅನ್ಕೊಳ್ಳಿ, ನೀವು ಹೆಂಗೆ ಯೋಚನೆ ಮಾಡಬೇಕು? ಬರೀ 2 ನಿಮಿಷ ಓದುವೆ, ಅದಾದ ನಂತರ ಬುಕ್ಕನ್ನು ಮುಚ್ಚಿಬಿಟ್ಟು ಮತ್ತೆ ಆಟ ಆಡೋಕೆ ಹೋಗುವೆ, ಈ ರೀತಿ ಯೋಚನೆ ಮಾಡಬೇಕು. ನಿಮಗೆ ಯಾವಾಗ ಮುಖ್ಯವಾಗಿರುವ ಕೆಲಸವನ್ನು ಮಾಡೋಕೆ ಇಂಟ್ರೆಸ್ಟ್ ಇರಲ್ಲ, ಆವಾಗ ನೀವು 2 ಮಿನಿಟ್ ರೂಲನ್ನು ಫಾಲೋ ಮಾಡಿ. ಬುಕ್ ಓದೋಕ್ಕೆ ಮನಸ್ಸಾಗ್ತಾ ಇಲ್ವಾ? 2 ನಿಮಿಷ ಓದುವೆ ಅಂತೇಳಿ ಬುಕ್ಕನ್ನು ಓದೋಕ್ಕೆ ಸ್ಟಾರ್ಟ್ ಮಾಡಿ. ನಿಮಗೆ ಗೊತ್ತೇ ಆಗ್ದಂಗೆ ನೀವು ಅರ್ಧ ಗಂಟೆ 1 ಗಂಟೆ ಬುಕ್ಕನ್ನು ಓದ್ತೀರಾ. ಮನೆ ಕ್ಲೀನ್ ಮಾಡೋಕ್ಕೆ ಮನಸ್ಸಿಲ್ವಾ? 2 ನಿಮಿಷ ಮನೆ ಕ್ಲೀನ್ ಮಾಡುವೆ ಅಂತ ಅಂದ್ಕೊಂಡು ಮನೆ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನೀವು 1 ಗಂಟೆಯಲ್ಲಿ ಪೂರ್ತಿ ಮನೆಯನ್ನೆಲ್ಲ ಕ್ಲೀನ್ ಮಾಡ್ತೀರಾ. ನಿಮಗೆ ಎಕ್ಸರ್ಸೈಸ್ ಮಾಡೋಕ್ಕೆ, ರನ್ನಿಂಗ್ ಮಾಡೋಕ್ಕೆ ಮನಸ್ಸಿಲ್ಲ ಅಂತ ಅಂದ್ಕೊಳ್ಳಿ, ಬರೀ ನಾನು 2 ನಿಮಿಷ ರನ್ನಿಂಗ್ ಮಾಡುವೆ, 2 ನಿಮಿಷ ಎಕ್ಸರ್ಸೈಸ್ ಮಾಡುವೆ ಅಂಥೇಳಿ ನೀವು ಶುರು ಮಾಡಿ. ಅಲ್ಲಿ ಆ್ಯಕ್ಷನ್ ಶುರು ಮಾಡಿದ್ರಪ್ಪ ಅಂತಂದರೆ ನಿಮ್ಗೆ ಗೊತ್ತಾಗ್ದಂಗೆ ನೀವು ಅರ್ಧ ಗಂಟೆ 1 ಗಂಟೆ ಮಾಡಿಬಿಟ್ಟಿರ್ತೀರ ಆ್ಯಕ್ಷನನ್ನು. ನೀವೇನು ಅರ್ಥ ಮಾಡ್ಕೋಬೇಕು? ಆ್ಯಕ್ಷನ್ ಕಿಲ್ಸ್ ರೆಸಿಸ್ಟೆನ್ಸ್. ನಿಮ್ಮ ಮೈಂಡ್ ಒಂದೇನು ಪ್ರೋಕ್ರಾಸ್ಟಿನೇಷನ್ ಅನ್ನು ಮಾಡ್ತಾ ಇರುತ್ತೆ, ಒಂದು ರೆಸಿಸ್ಟೆನ್ಸ್ ಅನ್ನು ಹೇರ್ತಾ ಇರುತ್ತಲ್ಲ, ಅದನ್ನು ಈ 2 ಮಿನಿಟ್ ರೂಲ್ನ ಪ್ರಕಾರ ನೀವು ಯಾವಾಗ ಕೆಲಸ ಮಾಡ್ತೀರೋ ಆವಾಗ ಆ್ಯಕ್ಷನ್ ಕ್ರಿಯೇಟ್ ಆಗಿರುತ್ತಲ್ಲ, ಈ ಆ್ಯಕ್ಷನ್ನು ಈ ರೆಸಿಸ್ಟೆನ್ಸನ್ನು ಖತಮ್ ಮಾಡುತ್ತೆ. ರೆಸಿಸ್ಟೆನ್ಸ್ ಖತಮ್ ಆಯ್ತಪ್ಪ ಅಂತಂದರೆ ಅಲ್ಲೊಂದು ಮೂಮೆಂಟಮ್ ಸಿಗುತ್ತೆ. ಈ ಮೂಮೆಂಟಮ್ ಸಿಗೋದ್ರಿಂದ ನೀವು ಜಾಸ್ತಿ ಟೈಮಿನ ತನಕ ಕೆಲಸ ಮಾಡ್ತೀರಾ, ಜಾಸ್ತಿ ಟೈಮಿನ ತನಕ ಬುಕ್ಸನ್ನು ಓದ್ತೀರಾ, ಜಾಸ್ತಿ ಟೈಮಿನ ತನಕ ಎಕ್ಸರ್ಸೈಸನ್ನು ಮಾಡ್ತೀರಾ. ಇದೇ ಅಲ್ಟಿಮೇಟ್ ಸಕ್ಸಸ್ ಹ್ಯಾಕ್ ಆಗಿದೆ. ಯಾವ ಕೆಲಸಗಳನ್ನು ಮಾಡೋದ್ರಿಂದ ನಿಮಗೆ ದುಡ್ಡು ಬರಲ್ಲ, ನಾಲೆಜು ಸಿಗಲ್ಲ, ನೀವು ಉದ್ಧಾರ ಆಗಲ್ಲ, ಅಂಥ ಕೆಲಸಗಳನ್ನ ಮಾಡೋಕ್ಕೆ ನಿಮ್ಮ ಮೈಂಡ್ ಇದೆಯಲ್ಲ ಫುಲ್ಲಿ ಸಪೋರ್ಟ್ ಮಾಡುತ್ತೆ. ಉದಾಹರಣೆಗಾಗಿ ಇನ್ಸ್ಟಾಗ್ರಾಮ್ನಲ್ಲಿ ಹುಡುಗಿಯರ ರೀಲ್ಸ್ ನೋಡೋದಿದೆ ಅಂತ ಅನ್ಕೊಳ್ಳಿ, ನೀವು ಹಗಲು ರಾತ್ರಿ ನೋಡ್ತೀನಿ ಅಂತಂದ್ರೂ ಕೂಡ ನಿಮ್ಮ ಮೈಂಡ್ ಇದೆಯಲ್ಲ ಬೇಡ ಅನ್ನಲ್ಲ, ನೋಡು 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 ಅನ್ನತ್ತೆ. ಮತ್ತೊಂದು ಬರುತ್ತೆ ಡೋಪಾಮಿನ್ ಟ್ರ್ಯಾಪ್ ಅಂತ ಬರುತ್ತೆ. ಡೋಪಾಮಿನ್ ಇದೆಯಲ್ಲ, ಇದು ನಿಮಗೆ ಆ ಥರ ಮಾಡಿಸುತ್ತೆ. ಇದರ ಬಗ್ಗೆ ಮತ್ತೊಂದು ವಿಡಿಯೋದಲ್ಲಿ ನಾನು ಮಾತಾಡ್ತೀನಿ. ಅದ್ರ ಮೇಲೆ ಮಾತಾಡಬೇಕಪ್ಪ ಅಂತಂದರೆ ಕಮೆಂಟು, ಲೈಕು ಜಾಸ್ತಿ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಡೋಪಾಮಿನ್ ಟ್ರ್ಯಾಪ್ ಹೇಗೆ ಇರುತ್ತೆ ಅಂಥೇಳಿ ನಿಮಗೆ ಎಕ್ಸ್ಪ್ಲೇನ್ ಮಾಡುವೆ. ನೀವು ಮೊಬೈಲಲ್ಲಿ ರೀಲ್ಸ್ ನೋಡ್ತಾ ಇದ್ದೀರಾ, ನಿಮ್ಮ ಮೈಂಡ್ ಸಪೋರ್ಟ್ ಮಾಡುತ್ತೆ. ಏನೂ ಕೆಲಸ ಮಾಡದೆ ತಿಂದುಬಿಟ್ಟು ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದೀರಾ, ಟಿ ವಿ ನೋಡ್ತಾ ಇದ್ದೀರಾ, ಫ್ರೆಂಡ್ಸ್ಗಳ ಜೊತೆಗೆ ಹರಟೆ ಹೊಡಿತಾ ಇದ್ದೀರಾ, ಆಟ ಆಡ್ತಾ ಇದ್ದೀರಾ, ಅಲ್ಲಿ ನಿಮ್ಮ ಬ್ರೈನ್ ಇದೆ ಎಲ್ಲ ಅದು ನಿಮಗೆ ಫುಲ್ಲಿ ಸಪೋರ್ಟ್ ಮಾಡುತ್ತೆ.
ಆದರೆ ನೀವು ಯಾವಾಗ ಒಳ್ಳೆ ಕೆಲಸಗಳನ್ನು ಮಾಡ್ತೀನಿ, ಬುಕ್ಸ್ ಓದ್ತೀನಿ, ಎಕ್ಸರ್ಸೈಸ್ ಮಾಡ್ತೀನಿ, ಜಾಸ್ತಿ ಕೆಲಸ ಮಾಡ್ತೀನಿ, ಪ್ರೊಡಕ್ಟಿವ್ ಆ್ಯಂಡ್ ಪ್ರಾಫಿಟೇಬಲ್ ಕೆಲಸಗಳನ್ನ ಯಾವಾಗ ಮಾಡೋರು ಇರ್ತಿರಲ್ಲ, ಆವಾಗ ನಿಮ್ಮ ಮೈಂಡು ಸಪೋರ್ಟ್ ಮಾಡಲ್ಲ, ಸಾಥ್ ಕೊಡಲ್ಲ, ರೆಸಿಸ್ಟೆನ್ಸ್ ಕ್ರಿಯೇಟ್ ಮಾಡುತ್ತೆ. ಸೊ ಆವಾಗ ನೀವು ಜಸ್ಟ್ 2 ಮಿನಿಟ್ ರೂಲನ್ನು ಫಾಲೋ ಮಾಡಿ, 2 ನಿಮಿಷ ಈ ಕೆಲಸ ಮಾಡುವೆ ಅಂತೇಳಿ ಶುರು ಮಾಡಿ ಆ್ಯಕ್ಷನ್ ತೊಗೊಳ್ಕೊಳ್ಳಿ. ಈ ಆ್ಯಕ್ಷನು ರೆಸಿಸ್ಟೆನ್ಸನ್ನು ಖತಮ್ ಮಾಡಿ ನಿಮಗೊಂದು ಮೊಮೆಂಟಮ್ ಕೊಡುತ್ತೆ. ಈ ಮೊಮೆಂಟಮ್ ಸಿಗೋದ್ರಿಂದ ನೀವು ಒಂದು ಸ್ವಲ್ಪ ಜಾಸ್ತಿ ಟೈಮ್ ತನಕ ಕೆಲಸ ಮಾಡ್ತೀರಾ. ಸೊ ಇದನ್ನು ಪ್ರಾಕ್ಟೀಸ್ ಮಾಡಿ. ಸೊ ನೀವು 2 ಮಿನಿಟ್ ರೂಲನ್ನು ಪ್ರಾಕ್ಟೀಸ್ ಮಾಡಿ ನಿಮ್ಮ ಪ್ರೋಕ್ರಾಸ್ಟಿನೇಷನನ್ನು ಖತಮ್ ಮಾಡಿ. ನಿಮ್ಮ ಎಲ್ಲ ಗೋಲ್ಸ್ಗಳು ಅಚೀವ್ ಆಗ್ತವೆ, ಎಲ್ಲ ಟಾಸ್ಕ್ಗಳು ಕಂಪ್ಲೀಟ್ ಆಗ್ತವೆ. ನೀವೇನೇನು ಖರೀದಿಸಬೇಕು, ಏನೇನು ಅಚೀವ್ ಮಾಡಬೇಕಂತ ಅಂದ್ಕೊಂಡಿದ್ರಲ್ಲ ಎಲ್ಲವೂ ಕೂಡ ಹಾಗೇ ಆಗತ್ತೆ. ನಾನು ಗ್ಯಾರಂಟಿ ಕೊಡುವೆ. ಜಸ್ಟ್ ಯು ಟ್ರೈ ದಿಸ್ ರೂಲ್, 2 ಮಿನಿಟ್ ರೂಲ್. ಈ ಅಲ್ಟಿಮೇಟ್ ಸಕ್ಸಸ್ ಹ್ಯಾಕನ್ನು ನೀವು ಟ್ರೈ ಮಾಡಿ. ಮತ್ತೊಂದು ಹೇಳ್ಬೇಕು ನಿಮಗೆ, ಯಾರು ತಮ್ಮ ಹತ್ರ ಇರುವ ಟೈಮನ್ನು ದುಡ್ಡಿನಂತೆ ಖರ್ಚು ಮಾಡ್ತಾರೋ ಅವ್ರ ಹತ್ರ ದುಡ್ಡು ನೀರಿನಂತೆ ಹರಿದು ಬರುತ್ತೆ. ಸೊ ಅದಕ್ಕಾಗಿ ನೀವು ಟೈಮಿಗೆ ಇಂಪಾರ್ಟೆನ್ಸನ್ನು ಕೊಡಿ. ಒಂದು ವೇಳೆ ನೀವೇನಾದರೂ ಟೈಮನ್ನು ಸರಿಯಾಗಿ ಮ್ಯಾನೇಜನ್ನು ಮಾಡೋದನ್ನು ಕಲ್ತ್ಬಿಟ್ಟು ನಿಮ್ಮ ಲೈಫಲ್ಲಿ ಮುಂದೆ ಹೋಗಬೇಕು, ಸಕ್ಸಸ್ಫುಲ್ ಆಗಬೇಕು ಅನ್ನೋ ಆಸೆಯನ್ನು ಹೊಂದಿದ್ದರೆ ಈಗಲೇ ನೀವು www.roaringbusinessschool.comಗೆ ವಿಸಿಟ್ ಮಾಡಿ ಮತ್ತು ಅಲ್ಟಿಮೇಟ್ ಟೈಮ್ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಜಾಯ್ನ್ ಆಗಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಇದೆ, ಚೆಕ್ ಮಾಡಿ. ಏನಾದರೂ ಡೌಟ್ ಇದ್ದರೆ ನಮ್ಮ ಟೀಮ್ ಮೆಂಬರ್ಸ್ಗಳಿಗೆ ಕಾಲ್ ಮಾಡಿ ಕೇಳಿ. ಒಟ್ಟಿನಲ್ಲಿ ನಿಮ್ಮ ಸಮಯವನ್ನು ಸರಿಯಾಗಿ ಮ್ಯಾನೇಜ್ ಮಾಡಿಕೊಂಡು ನಿಮ್ಮ ಲೈಫಲ್ಲಿ ಮುಂದೆ ಹೋಗಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.